ಅಲ್ಲ ನೀನು ಹೇಳ್ತೀಯಲ್ಲ ಚರ್ಯ ಏನು ನನಗೊಬ್ಬಗಾಗಿ ಹೋಗಿದ್ದಾನ? ನಾ ಕಾಸು ಜಾಸ್ತಿ ಬಂದರೆ ಎಲ್ಲರಿಗೂ ಆಗ್ತದೆ ಅಂತಲೇ ಹೋಗಿದ್ದು. ಸಂಬಳ ಘನಾಗಿ ಕೊಡ್ತೀನಿ ಅಂದಿದ್ರು. ಕೊಡ್ತಿದ್ರು ಅಂತೆ ಹೇಳಿದರು, ಇಂತಿಷ್ಟೇ ಕೊಡ್ತೀನಿ ಅಂತ. ಎಷ್ಟು ಕೊಡ್ತಾರೋ ಅದಕ್ಕಿಂತ ಒಂದು ₹100 ಜಾಸ್ತಿ ಕೊಡ್ತೀನಿ ಅಂದಿದ್ರು. ಕೊನೆಗೂ ಅಷ್ಟೇ, ಕೊನೆ ಮೇಲೆ ₹2 ಜಾಸ್ತಿ ಕೊಡ್ತೀನಿ ಅಂದಿದ್ರು. ಇರೋಣ ಅಂತ ಮಾಡಿದ್ದೆ. ಈಗ ನೀನು ಬಂದಿದ್ರೆ ಎಲ್ಲ ಸಮ ಆತಿತ್ತು, ಏನಾತನೂ ಇಲ್ಲ. ಒಂದು ವರ್ಷ ಇದು ಮಾಡಿ 4 ವರ್ಷ ರಟ್ಟೆ ಬಾಲ ಇರೋ ತನಕ ಮಾಡ್ಬೋದಿತ್ತು, ಆಮೇಲೆ ಇಲ್ಲಿಗೆ ಬರ್ಬೋದಿತ್ತು. ನೀನು ಎಲ್ಲಿ ಕೇಳ್ತು ಹೇಳಿದ ಮಾತು? ನನಗೂ ಈಗ ಹಿಂಗಾತಿರಲ್ಲ. ಇದು ಎಷ್ಟು ಬೇಕೋ ಅಷ್ಟು ತಗೊಂಡು ಈಗ ಇಲ್ಲಿಲ್ಲ, ಹಾಗೆ ಇರ್ತಿದ್ದೆ. ಆ ಥರ ಹೇಳಿದೆ, ಹೋಗೋಣ ಎಲ್ಲರೂ ಆ ಹುಡುಗನಲ್ಲೇ ಇಸ್ಕೊಲಿಗೆ ಸೇರ್ಸೋಣ ಅಂತ. ನನ್ನ ಮಾತು ಕೇಳ್ತಾ? ಈಗ ನೋಡು ಎಲ್ಲ ಕಡೆಯಿಂದ ನಿಷ್ಠೂರ. ಅಲ್ಲಿ ಇನ್ನು ಏನೇನಾಗ್ಯದೋ. ನಂಗೆ ಒಂದು ಹೆದರಿಕೆ ಅಂದರೆ ಪೊಲೀಸ್ನವರಿಗೆಲ್ಲ ಕಂಪ್ಲೇಂಟ್ ಎಂತಾದ್ರು ಕೊಟ್ಟರೆ, ಅವರೆಲ್ಲ ಭಾಳ ದೊಡ್ಡ ಜನ, ಮಂತ್ರಿ ಎಲ್ಲ ಗೊತ್ತದಿಯಂತೆ. ಗೊತ್ತಾನು ಹೇಳಿದ್ರು, ಇದು ಟಿ ವಿಲಿ ಬರ್ತಾರಲ್ಲ, ಮಾರಯ್ಯ ಅದೊಂಥರ ಸಣ್ಣ ಬಿಳಿ ಕಪ್ಪು ಗಡ್ಡ ಇದ್ದಂಗೆ ಅದೆಯಲ್ಲ, ದಪ್ಪು ಕದರಲ್ಲ, ಅವು ಟಿ ವಿಲೇ ತೋರಿಸಿ ಹೇಳಿದ್ದು. ನೋಡಿ ಇವರೆಲ್ಲ ನಂಗೆ ಭಾಳ ಘನಾಗಿ ಗೊತ್ತು, ಮತ್ತು ನೀ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರ ಮುಖಾಂತರನೇ ಹಿಂಗೆ ಮಾಡಿಸ್ತೀನಿ ಅಂದಾರೆ. ಗೊತ್ತಾನು ನೀನು ಹೇಳಿದ ಮಾತು ಕೇಳಿದೆ, ಇಲ್ಲಿ ಕರ್ಕು ಬಂದದೆ. ಇನ್ನು ಏನಾಗ್ತದ ಅಂತ ನಂಗೆ ಅದು ತಲೆ ಬಿಸಿ. ನೀ ಅಂತಕ್ಕೆ ಹೋಗಿದ್ದು ಕೇಳ್ತೀಯ? ನಾ ಎಂಥ ಮಾಡಿದ್ರು ನಿಮಗೆ ತಪ್ಪೇ. ಮಕ್ಕಳಿಗೆ ತಾಯಿ ಏನು ಮಾಡಿದ್ರು ಸಮ, ಎಲ್ಲರಿಗೂ ಆಗ್ತದೆ ಅಂತಲೇ ಹೋಗಿದ್ದು ನಾನು, ನಂಗೊಬ್ಬಗಾಗೇನಲ್ಲ. ನಾನು ಅಲೆಸ್ತಾ ಇದ್ದೀನಿ ಎಷ್ಟೊತ್ತಿನಿಂದ. ನಿಮ್ಮದೇ ಕಾನೂನು ಸುಮ್ಮನೆ ಇರ್ತೀನಿ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಂದಾತು. ನನ್ನ ಪಿತ್ತ ನೊತ್ತಿಗೆ ಎರ್ಸೋದು ಬೇಡ. ದುಡಿಮೆ ಮಾಡೋಕ್ಕಾಗ ಹೋಗ್ಯಾರಂತೆ. ನಿಮ್ಮ ದುಡಿಮೆಗೆ ಏನು ಬರಗಾಲಾಗಿತ್ತಿಲ್ಲಿ? ಎಂಥ ಬರಗಾಲಾಗಿತ್ರಿ? ನೋಡಿದ್ನಲ್ಲ, ₹100 ಜಾಸ್ತಿ ಕೊಟ್ಟಿದ್ದ. ಇನ್ನು 2 ದಿವಸ ಇದ್ದಿದ್ರೆ ಅಲ್ಲೇ ಕೈಕಾಲು ನೆಟ್ಟಗಾಗಿ ಹೋಗಿರ್ತಿತ್ತು. ಹಣೆ ಬರೋಕ್ಕೆ ಹಠ ತುಂಬ ಕುಡ್ದಿದ್ದು ಬಿದ್ದಿತ್ತು. ಅದೇ ಇದ್ದಿದ್ರೆ ಅನ್ನಕ್ಕೆ ಇರೋದೇ. ಇನ್ನು ಮನೆ ಬಿಟ್ಟು ಎಲ್ಲಿಗಾರು ಹೋಗಿದ್ದು ಹೇಳ್ತೀನಿ. ಇನ್ನೆಂತ ಮಾಡೋದಲ್ಲ, ನಾನು ಮತ್ತು ಪೊಲೀಸ್ನವ್ರಿಗೆ ಹೇಳಿ ವಾಪಸ್ ಅಲ್ಲೇ ಕೂರಿಸ್ಬಿಡ್ತೀನಿ. ಎಲ್ಲ ಹೋಗಿ ಹಿಂಗೆ ಕುಡ್ದು ಹಾಳಾಗೋದ್ಕಿಂತ ಅಲ್ಲಿರಿ, ನನಗೆ ಹೊಟ್ಟಿಗಾರು ಹೊತ್ತಿಗೆ ತಿಂದ್ಕೊಂಡು. ಎಷ್ಟಂತ ನಾನು ತಲೆ ಕೊಡೋದು? ದುಡಿಮೆ ಅಂತೆ, ರಟ್ಟೆ ಬಾಲಿ ಇರೋ ತನಕ ದುಡಿಯೋದಂತೆ. ಇಲ್ಲೇನು ರಟ್ಟಿಗೆ ಬಾಲಿ ಹೋಗ್ತದೆ ಅಂತದಾನು? ಬೇಕಂಬಂಗೆ ದೇವ್ರಂತ ಸಾವುಕಾರರು ಅಲ್ಲಿ ಬೇಕಂಬಷ್ಟು ಕೊನೆ ಸಿಗ್ತದೆ. ಈ ಸತಿ ಆ ಪಾಪಣ್ಣನ ಹತ್ರ ನಾನು ಹೇಳ್ಬೇಕಂತ ಮಾಡೀನಿ. ಚೇಣಿ ಕೊನೆಯಾಗಿದ್ದಕ್ಕೆ ₹1 ಜಾಸ್ತಿ ಹಾಕಿ ಅಂತ. ಅವರೇನಲ್ಲ ಅಂತಿರ್ಲ, ಹಾಕ್ತಿದ್ರು. ಕಾಲು ಬುಡದಲ್ಲಿ ಹಿಂಗಿದು ಬಂಗಾರದಂಥ ಮನೇನ ನೀರು ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಕಟ್ಕೊಂಡು ಬೇರೆ ಯಾವುದೋ ಮನೇಲಿ ಹೋಗಿರ್ಬೇಕಂತೆ. ನನ್ನ ಮನ್ಸೈನ್ ನೋಡಿದ್ರೆ ಸಾಕು. ಹಂಗೆ ಯಾಕಸ್ ಒಳ್ಳೆ ನಿತ್ತು ಇದ್ರ ಮಾತಾಡೇ ಬರೋಳು. ಮತ್ತೆ ಅವು ಹಿಂಡು ಹಾಳಾಗಕ್ಕೆ ಎಷ್ಟು ಜನ ಅದಾವೇನೋ, ಹೆಂಗೆ ಒಬ್ಳಿಗೆ ಇದಾಗಲ್ಲ ಅಂತ ಹೇಳಿ ಬಂದೆ. ಇನ್ನೊಂದು ಸತಿ ಬರಲಿ, ಇಲ್ಲಿ ಕಣ್ಣಿಗೆ ಕಾಣಲಿ, ಎಲ್ಲರೂ ನೋಡಿ ಬಲಿ ಬಿಡಿಸ್ತೀನಿ ಹೆಂಗೆ ಅಂತ. ಈಗ ಮತ್ತೆ ಅಲ್ಲಿ ಕೂತ್ಕೊಂಡು ಪುರಾಣ ಬಿಗಿತಾ ಇದ್ದಾರೆ. ಅಮ್ಮ ಸುಮ್ಮನೆ ಯಾಕೆ ಸಿಟ್ಟು ಮಾಡ್ಕೋತೀಯಮ್ಮ? ಅವರೇನೋ ಬಾಯಿ ಮೇಲಕ್ಕೆ ಹಂಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಅವರಿಗೂ ಗೊತ್ತು ಹೋಗಿದ್ದು ತಪ್ಪು ಅಂತ. ಅಲ್ಲಿಗಿನ್ನು ಹೋದ್ರೆ ಆಗೋದು ಇಲ್ಲ ಅಂತಲೂ ಗೊತ್ತಾಗ್ಯದೆ. ಅದಕ್ಕೆ ಬಂದಾರೆ. ಇಲ್ಲಿ ನಿನ್ನ ಜೊತೆ ಎಂತಕ್ಕೆ ಬತ್ತಿದ್ರ? ಹೋಗಲಿ ಬಿಡು, ಹೊಸು ಆತದಮ್ಮ. ಊಟ ಮಾಡ್ಬೇಕು. ನಾ ಮಧ್ಯಾಹ್ನ ಸರಿ ಊಟನೇ ಮಾಡಲ. ಹೋಗಮ್ಮ, ಅಡ್ಗೆ ಒಂದು ಬೇಗ ಮುಗಿಸು. ಸಾರಿಗೆ ಎಂತಾರು ತಗ್ಬರೋದಾನೆ ಹೋಗಿ. ಚಾರಿ ಇನ್ನು ಬರೋದು ಯಾವತ್ತೇನು? ನಿಮ್ಮ ಮಾವನ ಮಗ ಅಂಗಡಿ ಬಾಗಿಲು ತಕ್ಕ ಕುತ್ಕೋತಾನೆ ಇಷ್ಟೊತ್ತಿಗೆ ಸಾರಿಗೆ ತರಕ್ಕೆ. ಏನೋ ನಾ ತಿಳ್ದಂಗೆ ಮಾಡ್ತೀನಿ. ಎಂತ ಸಾರು ಮಾಡ್ತೀಯಮ್ಮ? ಮೊಟ್ಟೆ ಅದಾವ ಮಗನೆ, ಮೊಟ್ಟೆ ಸುಮಾರು ಅದಾವೆ. ಮೊನ್ನೆ ಅಷ್ಟು ನೋಡಿ ನಿನ್ನ ತಮ್ಮನೂ
ತಿನ್ನೋರೆಲ್ಲ ಹೋಗಲ್ಲಿ ಕೂತಿದ್ರಲ್ಲ, ಅವು 3 ಹೆಲ್ಟೆ ಒಂದೇ ಸತಿ ಮೊಟ್ಟೆ ಇಕ್ಕಕ್ಕೆ ಹಾಕಿಂಡವೆ. ಅದೇ ಸಾರು ಮಾಡ್ತೀನಿ. ನೀ ಅಲ್ಲಿ ತೋರಿಸ್ಕೊಟ್ಟು ಹೋಗೋಕ್ಕೂ ನಂಗೆ ಏನು ಮರ್ತೋತು, ಬೇಸಿಗೆ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನಕ್ಕೆ. ಅವನಿಗೆ 1 ಬೇಯಿಸ್ಕೊಟ್ಟು ನೀವು 1 ತಿನ್ನೋಕ್ಕಾತಿರ್ಲ. ಒಂದು ಕೆಲಸ ಮಾಡು, ನಾನು ನಾಳೆ ಬೆಳಗ್ಗೆಯಿಂದ ಒಂದೊಂದು ಮೊಟ್ಟೆ ಹೊಸಿ ಕುಡಿಯೋಕೆ ಮಾಡ್ತೀನಿ. ಕೈ ಕಾಲು ಭಾಳ ಹರ್ತ, ಕೊಯ್ಯಕ್ಕಿಂತನೂ ಕಾಲು ಭಾಳ ಹರ್ತ. ಹೊರತು ಹಾರಿ ಹೋತಿತ್ತು ಈಗ ಅಲ್ಲೇ ಇದ್ದಿದ್ರೆ. ಅರ್ಥ ಅಂತೆ ಹೊಟ್ಟೆ ತುಂಬ ಕುಡ್ಕೊಂಡು ಬಿದ್ದರೆ ಬೆಳಗಿಂದ ಸಾಯಂಕಾಲ ತನಕ ಬೇರೆ ಎಂಥದ್ನು ಒಂದು ಪೊತ್ತೆ ರಸ ಅಂತ ಮುಟ್ಟಿದೆ ಕೈಕಾಲು ಹೊರತಾಗದೆ ಮತ್ತೆಂತ ಆಗ್ತದೆ ನೋಡು ಚರ್ಯ. ಈಗ ಮನೇಲಿ ಇದ್ದಿದ್ರೆ ಅಯ್ಯೋ ನಂಗೆ ಕಾಲು ನೋವು, ನಂಗೆ ಮಾತ್ರೆ ಕೊಟ್ಟು ಬಿಡು ಅಂತಿದ್ರು. ಅಲ್ಲೇನಿಲ್ಲ, ಯಾರು ತಂದು ಕೊಟ್ಟಾರೆ? ಮಾತ್ರೆ ತಗೊಂಡು ಹೋಗಿದ್ನಪ್ಪ, ಮಾತ್ರೆ ತಗೊಂಡು ಹೋಗಿದ್ದೆ. ಅವನು ತಗೊಂಡೇ ಇದ್ರು ಮತ್ತು ಹೌದಾ ಕಾಲು ನೋವಲ್ಲೇ? ಓ, ಹಂಗಾರಲ್ಲಿ ದಿನ ಮಾತ್ರೆ ತಗುತ್ತಾನೆ ಇದ್ದಿದ್ದ ಅಲ್ಲ. ಇದಕ್ಕೇನಂತ ಹೇಳೋದು ನಾನು? ಡಾಕ್ಟ್ರ್ ಅವತ್ತೇ ಹೇಳೋಗ್ಯಾರೆ, ಎಲ್ಲರೂ ಭಾಳ ನೋವಾದಾಗ 2-3 ದಿವ್ಸಕ್ಕೊಂದೊಂದು ತಗೋಬೇಕು. ಅಲ್ಲ, 2-3 ದಿನ ಅಂತೀನಿ ನಾನು, ಒಬ್ಳು ಹಂಗಿದ್ದಾಳೆ. 2-3 ತಿಂಗಳಿಗೊಂದು ಸತಿ ಒಂದು ತಗೋಬೇಕು, ಇಲ್ಲಿ ತಗೊಳಕ್ಕೆ ಹೋಗಬಾರ್ದು, ಕಿಡ್ನಿ ಪದ್ನಿ ಎಲ್ಲ ಹೋಗ್ತದೆ ಅಂತ ಹೇಳ್ಯಾರೆ. ಏನಂತ ಹೇಳೋದು ನಾನು ಇದಕ್ಕೆ? ಏನೋ ಹೋಗಿಲ್ಲ ರಾತ್ರಿ ಆ ನಮೂನಿ ಮೋರ್ತಾ ಇರೋದಾತು, ಜೊತೆಗೆ ಈ ಮಾತ್ರೆ. ಇದಾಗೋಗಕ್ಕೆ ಬರಲ್ಲ ಚರ್ಯ. ನೋಡು, ಹೇಳಿಬಿಡು, ಕೊನೆ ತೆಗಿಯೋಕೆ ಈಗ ಪಾಪಣ್ಣನವ್ರ ಮನೆಗೆ ಇದು ಅಯ್ಯರ್ ಮನೆ ಕೊನೆ ಚೇಣಿ ಮಾಡೋದಲ್ಲ, ₹1 ಅವ್ರ ಮನೇಲಿ ಇಸ್ಕೊಬರಂಗಿಲ್ಲ. ಅಲಾಕತ್ತ ಇದ್ದು ಬಿಡಲಿ, ಅಲ್ಲೇ ಯಾವ್ದಾದ್ರು ಒಂದು ಮಾಲಿಗೆ ಹಾಕಕ್ಕತ್ತದೆ ಮನೆಗೆ. ಇಲ್ದಿದ್ರೆ ಬ್ಯಾಂಕಲ್ಲಿ ಫಿಕ್ಸೆಡ್ಡಿಗೆ ಹಾಕಿಟ್ರೆ ಇರ್ತದಲ್ಲಿ. ನಾನು ಹಾಗೆ ಜ್ಞಾನ ಮಾಡ್ಕೊಂಡೇನೆ. ಕುಡಿಯೋದು ಅಂತ ನಂಗೆ ಮೈಕೈ ನೋವು ಹಂಗೆ ಹಿಂಗೆ ಅಂತೇಳಿ ಕೈಯಲ್ಲಿ ಮುಟ್ಟಂಗಿಲ್ಲ. ಈಗ ಹೋಗ್ಬೇಕು, ಈಗ ನಾಳೆ ನಾಡ್ದಂಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅವರಿಗೆ ಎಲ್ಲ ಒಂದು ಸರಿ ಚೆಕಪ್ ಮಾಡಿ ಹೇಳ್ತಾರೆ. ಏನೋ ಯಾವ್ದು ಮಾಡೋದ ಯಾವ್ದು ಬಿಡೋದ ದೇವ್ರೇ. ಅಲಿಸ್ದ ನೀನು? ಅಲ್ಲ, ಕೊನೆ ತೆಗಿಯ ಸೀಜನ್ ಇನ್ನು. ಈಗ ಮ್ಯಾಲೆ ನೋಡಿ ಕುತ್ತಿಗೆ ಬೇರೆ ನೋವಾಗಿರ್ತದೆ, ಕೈಕಾಲು ಒಂದು ಬದಿಯಿಂದ ನೋವು. ನೀವು ಒಂದು ತೊಟ್ಟು ತಗೋಬೇಡ, ಏನು ಕುಡಿಬೇಡ ಅಂದರೆ ಹೆಂಗಿರೋದ ನಾನು? ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಂತೆ, ದುಡ್ಡು ₹1 ತರಬಾರ್ದಂತೆ. ಏನು ಪುಕ್ಸಟ್ಟೆ ಕೆಲಸ ಮಾಡ್ಕೊಡೋಕ್ಕಿದ್ದೀವ ನಾವು? ನೋಡು, ಈಗ ಇವತ್ತೇನೋ ಅದೇ ಅಂತನ, ಅಲ್ಲಿ ಕೆಲಸ ಬಿಟ್ಟು ಬಂದಾತು, ಇಲ್ಲಿಗೆ ಹೊತ್ತಿಗೆ ನಡೆದಾತು, ಮನೆ ಬದಿ ಎಲ್ಲ ನಾನೇ ಮಾಡಬೇಕು. ಈಗ ಹಿಂಗೆ ಒಂದು ತೊಟ್ಟು ಮುಟ್ಲೂಬಾರ್ದಂತೆ, ಅದಕ್ಕೆ ನಾವು ಹೋಗಿದ್ದು ಕಿಶೋರಣ್ಣವ್ರ ಮನೆಗೆ. ಒಳ್ಳೆ ತಗೊಂಡು ಹೋಗಿ ಅವನು ಕೊಳ್ಳಿಗೆ ನೇತು ಹಾಕಿ ಬರ್ತೀನಿ ನಾನು, ಇನ್ನೊಂದು ಸತಿ ಹಂಗೆ ಹೇಳ್ತಾ ಇದ್ರೆ. ಇಲ್ಲಿ ಬಿಡ್ತೀನಿ ಕೆಲಸನ, ಅಲ್ಲಿಗೆ ಆಟ ಆಡಕ್ಕೆ ಹೋಗ್ತೀನಿ. ನಾನು ದುಡ್ಡು ತಂದು ಎಣಿಸಿ ದಿನ ಹೋಟ್ಲಿಗೆ ಇದಕ್ಕೆ ಹೋಗಿ ಬರ್ತೀನಲ್ಲ, ಮಜಾ ಮಾಡಿ ಬರ್ತೀನಲ್ಲ, ನಾನು ಖರ್ಚು ಮಾಡ್ತಿದ್ದೀನ ದುಡ್ಡು? ಯಾರಿಗಾಗಿ ಹೇಳ್ತೀನಿ ಪುಕ್ಸಟ್ಟೆ ಕೆಲಸ ಮಾಡೋದಂತ? ಎಂತ ಪುಕ್ಸಟ್ಟೆ ಮಾಡ್ತೀನಿ? ದಿನ ತಂದು ಖಾಲಿ ಮಾಡೋದಕ್ಕಿಂತ ಒಂದು ಸತಿ ತಗೊಂಡಾಗ ಯಾವ್ದಕ್ಕಾರ ಹಾಕಕ್ಕಾಗ್ತದೆ ಅಂತ ಕೊಡ್ತಾರೆ ಅವರು. ₹1 ಯಾರು ಏನೂ ಮಾಡಲ್ಲ. ಕಿಶೋರಣ್ಣಂತಾರ ಅಲ್ಲ, ಹೊಟ್ಟಿಗೆ ಮೋರಕ್ಕೊಂದು ಕೊಟ್ಕೊಂಡು ಸುಮ್ಮನೆ ಕೂರಲ್ಲ. ಅಪ್ಪಂತಾರೆ ಯಾರ್ದಾರ ಸಂಘ ಅದೇನು? ಇಲ್ಲಿ ಶೇಖರನ್ ಸವಾಸ ಆತ, ಅಲ್ಲ ಅವನ ಸವಾಸ ಆತು. ಕೆಲಸ ಮಾಡಿ ಮೈಕೈ ನೋವಂತೆ, ಕುಡಿದೇ ಇದ್ರೆ ಆಗಲ್ಲಂತೆ. ನಾನು ಮಾಡೋದು ಕೆಲಸನೇಯ, ನನಗೂ ಮೈಕೈ ನೋವು ಆಗ್ತದೆ, ಹಂಗಂತೇಳಿ ನಾನು ಕುಡ್ಕೊಂಡು ಮಲ್ಕಿನ್ಲ? ನೋಡು ಅಲೇಸು, ನಿನ್ನಿದ್ರೇ ಇಷ್ಟು ಮಾತಾಡ್ತದಲ್ಲ, ನೀ ಇಲ್ದಿದ್ದಾಗ ಎಷ್ಟು ಮಾತಾಡ್ಬೋದು? ನಂಗೆ ಅದಕ್ಕೆ ಒಂಥರ ತಲೆ ಬೇಜಾರಾದಂಗೆ ಆಗೋದು. ಬೇಡ ನೋಡಿ, ಹೇಳೀನಿ, ನನ್ನ ಕಿಣುಕಬೇಡಿ. ಇದೇ ಥರ ಮಾಡ್ತಿದ್ರೆ ಏನು ಹೇಳ್ದೆ ಹೇಳಿ? ನಾನು ಹೋಗ್ತೀನಿ ಪಾಪಣ್ಣಣ್ಣನ ಹತ್ರ, ಸೈನ್ ತಕ್ಕೊಳ್ಳಿ ವಾಪಸ್ಸು ಅಂತೀನಿ, ಹೊಕ್ಕೂರಿಸ್ತೀನಲ್ಲಿ ಕುತ್ಕೊಳ್ಳಿ, ಗೊತ್ತಾಗ್ತದೆ ಅವಾಗ. ಅಮ್ಮ, ಏನಮ್ಮ ಇದು? ಹೇಳ್ತಿದ್ದೀನಿ ಹಶು ಆತದೆ ಅಂತೇಳಿ, ಹೋಗಿ ಸಾರು ಮಾಡಿ ಹೋಗು. ಯಾವಾಗಲೂ ಇದನ್ನೇ ಹೇಳ್ತಿರ್ತೀಯ, ನಿಂಗೂ ಬೇಜಾರಾಗಲ್ಲ, ಅವರಿಗೂ ಬೇಜಾರಾಗಲ್ಲ.
ಹೋಗಮ್ಮ, ಸಾರು ಮಾಡೋ ಬೇಗ, ಎಲ್ಲ ಕುತ್ಕೊಂಡು ಊಟ ಮಾಡೋಣ. ನಿಂಗೆ ಗೊತ್ತಾಗಲ್ಲ ಆಚಾರ್ಯ, ನಿಂಗೆ ಗೊತ್ತಾಗಲ್ಲ. ಅವಾಗ ಸಣ್ಣವ ಅಂತ ಆತ, ಈಗ ಇಲ್ಲಿ ಹೋಗಿಯ, ಈಗ ಇಲ್ಲಿ ಏನಾಗ್ತದೆ ಅಂತ ಗೊತ್ತಾನು ಅನ್ಬೇಸಳ್, ನಂಗೆ ಗೊತ್ತದು. ಹೇಳ್ದು ಕೂಡಲೇ ಹಿಂಗಿದ್ದು ಅಂತ ಎಂತಾರೆ ಹೇಳಿ ಹಿಂಗೆ ಸಿಟ್ಕೊಂಡು ಹೋಗಾತು. ಸಿಟ್ಕೊಂಡು ಹೋಗ್ಬಿಟ್ರೆ ನಾವು ಇರೋರು ಸುಮ್ಮನಾಗ್ತೀವಿ ಅಂತ. ನಾನು ಆ ಥರ ಸೊಲ್ಗಿ ಕೊಟ್ಟಿದ್ದೇ ಹೆಚ್ಚಾಗಿದ್ದು, ಇದಕ್ಕೆ ಮತ್ತೇನಲ್ಲ, ಎಲ್ಲ ಇದು ಹೇಳಿದ್ದೇ ಆಗ್ಬೇಕು. ಸುಮ್ಮನೆ ಇರಿಯಪ್ಪ, ನಾನು ಅಷ್ಟೊತ್ತಿಂದ ಕೇಳಿಸ್ಕೊತಿದ್ದೀನಿ, ಹೇಳಿದ್ನೇ ಹೇಳ್ತೀರಿ ನೀವು. ಅಮ್ಮ ಹೇಳಿದ್ರಲ್ಲಿ ಏನು ತಪ್ಪಿತ್ತ? ನೀವು ಮಾಡ್ದಂಗೆ ಅದು ಮಾಡೋದಾಗಿದ್ರೆ ಹೌದಾ, ನಾವು ಹಿಂಗೆ ಇರ್ತಿದ್ವಾ? ಅಲ್ಲ, ಇಲ್ಲಿ ಇಷ್ಟೆಲ್ಲ ದುಡಿಮೆಗೆ ಅವಕಾಶ ಅದೇ, ನೀವು ಹೋಗ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅದು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಹೊರಟಿರಲ್ಲ. ಎಂತ ಅಂತ ಹೇಳಿದ್ರೆ, ಇಲ್ಲಿ ಮನೆ ಕಟ್ಟಿದ್ದೆ ಅಂತಕ್ಕೆ ನಾವು 4-5 ವರ್ಷ ಈ ಮನೆ ಇಲ್ಲಿ ಹಿಂಗೆ ಹಾಳು ಬಿಡೋದ? ಅದು ಅಮ್ಮನ ಆಪ್ರೇಷನ್ ಆದಾಗ ಎಲ್ಲ ಸಾವುಕಾರರ ಮನೇಲಿ ಅಷ್ಟು ಹೆಲ್ಪ್ ಮಾಡ್ಯಾರ ನಮಗೆ. ಅವ್ರ ಮನೆ ಕೆಲಸ ಬಿಟ್ಕೊಂಡು ಬೇರೆ ಎಲ್ಲರೂ ಹೋಗೋಕ್ಕಾಗ್ತದ? ನಾಳೆ ಅಲ್ಲಿ ಇಲ್ಲೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀನಿ, ಹೋಗೇ ಬಿಟ್ಟು ಅಂತಲೇ ಅಂದ್ಕೊಳೋಣ. ಮಧ್ಯದಲ್ಲಿ ಮತ್ತೇನಾರು ತೊಂದರೆ ಆಯ್ತಪ್ಪ, ಯಾರದಾರಲ್ಲಿ ನಮಗೆ? ಇಲ್ಲಾರು ಮನೆಗಿಂತ ಹೆಚ್ಚು ನೋಡ್ಕಿತಾರೆ ಇವರು. ಅಲ್ಲಿಗೆ ಅದು ಇವನ್ನ ಟಿಕ್ಕನ್ ಸ್ಕೂಲ್ ಬಿಡಿಸಿ ಅಲ್ಲಿಗೆ ತಗೊಂಡೋಗಿ ಸೇರಿಸಿ, ಅಷ್ಟೇನು ಅನಿವಾರ್ಯ ಅಪ್ಪ ನಮಗೀಗ? ಅಷ್ಟೇನು ಹೇಳಿ ಅಲ್ಲಿ ಮಾಡೋ ಕೆಲಸ ಇಲ್ಲೇ ಮಾಡ್ಬೋದಲ್ಲ. ಇದು ಆಗಿದ್ದಾತಲ್ಲ, ಇನ್ನು ಮಾತ್ರ ಯಾವತ್ತೂ ನೀವು ಈ ಥರ ಎಲ್ಲೂ ಹಿಂಗೆ ಹೇಳ್ದೆ ಕೇಳದೆ ಹೋಗೋಕ್ಕೆ ಮಾತ್ರ ಹೋಗಬೇಡಿ ನೋಡಿ, ಹೇಳಿನಿ. ಇನ್ನೊಂದು ಸತಿ ಏನಾರು ನೀವು ಇದೇ ಥರ ಹೋದರೆ, ನೀವು ನಂಗೆ ಬೈದಾರು ಬೈರಿ, ಹೊಡೆದಾರು ಹೊಡೀರಿ, ಏನಾರು ಮಾಡಿ, ನಮ್ಮ ಅಮ್ಮಗೆ ನಾನೇ ಹೇಳ್ತೀನಿ ಬೇಡ ಅಂತ. ಬೇಡ, ಅವ್ರನ್ನ ಕರ್ಕೊಂಬರೋದು ಬೇಡ, ಅವ್ರಿಗೆ ಎಲ್ಲಿ ಇಷ್ಟ ಅದೆಯೋ ಅಷ್ಟು ಅಲ್ಲಿ ಇರಲಿ ಅಂತ ಹೇಳಿಬಿಡ್ತೀನಿ ಅಷ್ಟೇ. ಇನ್ನು ನಿಮ್ಮನ್ನು ಹುಡ್ಕೊಂಡು ಬರೋದು, ಕರ್ಕೊಂಬರೋದು ಅವೆಲ್ಲ ಕತೆ ಇಲ್ಲ. ಇದು ಒಂದೇ ಸತಿ ಈ ಥರ ಮಾಡೋದು. ನೀವು ಎಲ್ಲ ಹಂಗಿದ್ದಾರೆ, ನಿಮ್ಮ ಅಮ್ಮ ಮಾಡೋದು ಮಾತ್ರ ಕಾಣ್ತದೆ. ನಾನು ಈ ಥರ ಗೋಳಾಡೋದು ಕಾಣೋದೇ ಇಲ್ಲ.